ಭಗವದ್ಗೀತೆಯನ್ನು ನಾವು ಒಮ್ಮೆಯಾದ್ರೂ ಜೀವನದಲ್ಲಿ ಓದ್ಬೇಕು, ಅದರ ಸಾರವನ್ನು ನಮ್ಮ ಬದುಕಿನಲ್ಲಿ ಒಮ್ಮೆಯಾದ್ರೂ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಎಷ್ಟೋ ದಿನಗಳಿಂದ ಯೋಚನೆ ಮಾಡ್ತಾ ಇರ್ತೇವೆ. ಯಾಕೆ ಯೋಚಿಸ್ತೇವೆ ಅಂದ್ರೆ, ಭಗವದ್ಗೀತೆಯನ್ನು ಓದಿ ತನ್ನ ಒಂದು ಯಶಸ್ಸಿನ ಮೆಟ್ಟಿಲನ್ನು ಹತ್ತಿದವರ ಕುರಿತು ನಾವು ತಿಳಿದುಕೊಂಡಾಗ ನಮ್ಗೆ ಅನಿಸ್ತದೆ, ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಭಗವದ್ಗೀತೆಯಿಂದ ಪ್ರೇರೇಪಣೆಗೊಂಡು ನಾನು ಯಶಸ್ಸನ್ನು ಸಾಧಿಸ್ತಾ ಹೋದೆ ಅಂತ. ಅದು ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಮನುಬಾಕರಾಗಿರ್ಬೋದು, ಇನ್ನು ಹೆಸರಿಸ್ತಾ ಹೋದ್ರೆ ಹಲವಾರು ಜನರು ನಮ್ಗೆ ಸಿಗುವಂತದ್ದು. ಆದ್ರೆ ನಾವು ಕೂಡ ಭಗವದ್ಗೀತೆಯನ್ನು ಓದ್ಲಿಕ್ಕೆ ಹೊರಡ್ತೇವೆ, ಆದ್ರೆ ಭಗವದ್ಗೀತೆಯನ್ನು ಓದುವಾಗ ನಮ್ಗೆ ಸಮಯ ಇಲ್ಲ ಎನ್ನುವಂಥದ್ದು ಬರ್ತದೆ. ಇನ್ನು ಕೆಲವರಿಗೆ ನಾವು ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಆಗಲ್ಲ, ಓದಿದ್ರು ಕೂಡ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಎನ್ನುವಂಥದ್ದು ಇರ್ತದೆ. ಅದೆಲ್ಲ ಏನೂ ಯೋಚನೆ ಮಾಡಬೇಡಿ. ಇವತ್ತಿನ ಒಂದು ವಿಡಿಯೋ ಸೀರೀಸ್ ನಿಂದ ನಾನು ನಿಮ್ಗೆ ಹೇಳ್ತೇನೆ, ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ಒಂದು ಭಗವದ್ಗೀತೆಯನ್ನು, ಅದು ಕೂಡ ಕಲಿಯುಗಕ್ಕೆ ಅದನ್ನು ಹೋಲಿಸಿ ಹೇಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದರಲ್ಲೆಲ್ಲರಿಗೂ ಕೂಡ ನವದೀಪವನ್ನು ವೀಕ್ಷಿಸ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ಭಗವದ್ಗೀತೆ ಪ್ರಾರಂಭವಾಗುವಂತದ್ದು ಒಟ್ಟು 18 ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಒಂದು ಗ್ರಂಥವೇ ಅದು ಭಗವದ್ಗೀತೆ. ಮೊದಲನೆಯ ಅಧ್ಯಾಯ ಇರುವಂತದ್ದು ನಾವು ಅರ್ಜುನ ವಿಷಾದ ಯೋಗ ಅಂತ. ಅರ್ಜುನ ವಿಷಾದ ಯೋಗ ಅಂದ್ರೆ ಏನು? ಅರ್ಜುನ ವಿಷಾದ ಪಡಿಸಿರುವಂತಹ ಯೋಗವನ್ನೇ ನಾವು, ಅಂದ್ರೆ ಒಂದು ಅಧ್ಯಾಯವನ್ನೇ ನಾವು ಅರ್ಜುನ ವಿಷಾದ ಯೋಗ ಅಂತ ಹೇಳಿ ಕರೀತೀವಿ. ಭಗವದ್ಗೀತೆಯನ್ನು ನಾವು ಓದಿದವರಿಗೆ ಗೊತ್ತಿರ್ಬೋದು, ಭಗವದ್ಗೀತೆ ಪ್ರಾರಂಭವಾಗುವಂತದ್ದು ಧೃತರಾಷ್ಟ್ರ ಸಂಚಯನಲ್ಲಿ ಕೇಳುವಂತದ್ದು, ಯುದ್ಧಾಪೇಕ್ಷೆಯಿಂದ ಸೇರಿದಂತಹ ನನ್ನವರು ಮತ್ತು ಪಾಂಡುವಿನ ಪುತ್ರರು ಏನಾದ್ರು ಅಂತ. ಅಲ್ಲಿ ಸ್ಪಷ್ಟವಾಗಿ ನೀವು ಗಮನಿಸಿ, ನನ್ನವರು ಮತ್ತು ಪಾಂಡುವಿನ ಪುತ್ರರು. ಅದರಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡುವಿನಿಗೆ ಏನು ಸಂಬಂಧ? ಧೃತರಾಷ್ಟ್ರ ಮತ್ತು ಪಾಂಡುಪುತ್ರರಿಗೆ ಏನು ಸಂಬಂಧ? ಧೃತರಾಷ್ಟ್ರ ಮತ್ತು ಪಾಂಡು ಯಾರು ಅಂದ್ರೆ, ಅವರಿಬ್ರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ, ಸಹೋದರರು. ಆದ್ರೆ ಇಲ್ಲಿ ಹೇಗೆ ಕೇಳ್ತಾನೆ ಅಂದ್ರೆ, ನನ್ನ ಸಹೋದರರ ಮಕ್ಕಳು ಯಾರು? ಪಾಂಡವರು ಧೃತರಾಷ್ಟ್ರನಿಗೆ ಏನಾಗ್ಬೇಕು? ಪಾಂಡವರು ಧೃತರಾಷ್ಟ್ರನಿಗೆ ಮಕ್ಕಳೇ ಆಗ್ಬೇಕು. ಆದ್ರೆ ಯುದ್ಧ ಅಪೇಕ್ಷೆಯಿಂದ ಸೇರಿದಾಗ ಏನಾಗ್ತಿರ್ತದೆ ಅಂದ್ರೆ, ನನ್ನವರು ಮತ್ತು ಪಾಂಡುವಿನ ಪುತ್ರರು ಅಂದ್ರೆ ಆ ಒಂದು ಬ್ಲಡ್ ರಿಲೇಷನ್, ಅಂದ್ರೆ ಒಂದು ರಕ್ತ ಸಂಬಂಧ ಎನ್ನುವಂಥದ್ದನ್ನೇ ಅಲ್ಲಿ ಮರೆತು ಬಿಡ್ತಾನೆ ಯಾರು? ಧೃತರಾಷ್ಟ್ರ. ಸಂಜಯನಲ್ಲಿ ಹೀಗೆ ಕೇಳ್ತಾನೆ. ಸಂಜಯನಿಗೆ ಒಂದು ವಿದ್ಯೆ ಗೊತ್ತಿರ್ತದೆ. ಅಂದ್ರೆ ಇತ್ತೀಚೆಗೆ ಹೇಳ್ಬೇಕಾದ್ರೆ ಒಂದು ಸ್ಕಿಲ್ ಅಂತ ಹೇಳ್ಬೋದು, ಟೆಕ್ನಾಲಜಿ ಹೇಳ್ಬೋದು, ತಂತ್ರಜ್ಞಾನ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಸಂಜಯ ವ್ಯಾಸರ ಶಿಷ್ಯ ಆಗಿರ್ತಾನೆ. ವ್ಯಾಸರ ಶಿಷ್ಯ ಯಾರು? ಸಂಜಯನಿಗೆ ಏನ್ ಗೊತ್ತಿರ್ತದೆ ಅಂದ್ರೆ, ನಾನೊಂದು ಹೋಲಿಕೆ ಮಾಡ್ತೀನಿ, ಇದನ್ನು ಹೋಲಿಕೆ ಅಂತ ತೆಗೆದುಕೊಳ್ಬೇಡಿ, ಇದು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ನಾವು ಹೇಗೆ ಒಂದು ಯಾವ್ದಾದ್ರು ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಿದೆ, ಇಲ್ಲ IPL ಆಗ್ತಿದೆ, ನಾವು ಹೇಗೆ ಟೆಲಿಕಾಸ್ಟ್ ಆಗಿ ಲೈವ್ ಆಗಿ ಮನೆಯಲ್ಲಿ ಟಿವಿಯಲ್ಲಿ ನೋಡ್ತೇವೆ, ಹಾಗೆ ಇಲ್ಲಿ ಎಲ್ಲಾದ್ರೂ ಒಂದು ವಿಷಯ ಆದ್ರೆ ನಾವು ಹೇಗೆ ಲೈವ್ ಆಗಿ ನೋಡ್ತೇವೆ, ಅದೇ ರೀತಿ ಸಂಜಯನಿಗೆ ಯುದ್ಧರಂಗದಲ್ಲಿ ಏನೆಲ್ಲ ಆಗ್ತಿದೆ ಎನ್ನುವಂಥದ್ದನ್ನು ಲೈವ್ ಆಗಿ ನೋಡುವಂತಹ ತಾಕತ್ತು, ಲೈವ್ ಆಗಿ ನೋಡುವಂತಹ ತಂತ್ರಜ್ಞಾನ ಸಂಜಯನಿಗೆ ತಿಳಿದಿತ್ತು. ಆಗ್ಲೇ ನಾವು ಗಮನಿಸಿಕೊಳ್ಬೇಕು, ಕಲಿಯುಗದಿಂದ ಮೊದಲೇ ದ್ವಾಪರ ಯುಗದಲ್ಲಿ ಕೆಲವು ತಂತ್ರಜ್ಞಾನಗಳ ಅಳವಡಿಕೆ ಇದ್ದಿರಬಹುದು ಎನ್ನುವಂಥದ್ದು. ಅದು ಯಾವ ತಂತ್ರಜ್ಞಾನ, ಅದು ವಿದ್ಯೆ ಹೇಗಿತ್ತು ಎನ್ನುವಂಥದ್ದು ನಮ್ಗೆ ತಿಳಿದಿಲ್ಲ. ಅಂದ್ರೆ ಎಲ್ಲಿಯೂ ಕೂಡ ಪುರಾವೆಗಳು ಕೂಡ ಸಿಗುವುದು ಕಡಿಮೆ. ಸಿಕ್ಕಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ನಾವೇನ್ ಹೇಳ್ತೇವೆ, ವಿಷನ್ ಪ್ರೋ ಆಗಿರ್ಬೋದು, ವಿಷನ್ ಪ್ರೋ ಬಂತು, ತಾಡೈ ಬಂತು, ಎಲ್ಲವೂ ಕೂಡ ಅದು ಕೂಡ ಆಗಿನ ಕಾಲದಿಂದಲೇ ಎಲ್ಲಾದ್ರೂ ಬಳಕೆಯಲ್ಲಿ ಇದ್ದಿರ್ಬಹುದೇನೋ ಎನ್ನುವಂಥದ್ದು ಒಂದು ಹೂವಾಪೋಹ ಅಷ್ಟೇ, ನನ್ನೊಂದು ಹೂವಾಪೋಹ. ಹೀಗೆ ಇರುವಾಗ ಸಂಜಯ ವಿವರಿಸ್ಲಿಕ್ಕೆ ಶುರು ಮಾಡ್ತಾನೆ. ಯುದ್ಧರಂಗದಲ್ಲಿ ಯಾರು? ಪಾಂಡವರು ಮತ್ತು ಕೌರವರು ಸೇರಿರ್ತಾರೆ. ಯುದ್ಧ ಯಾಕೆ ಆಗಿರ್ತದೆ ಅಂತ ನಿಮ್ಗೆ ಗೊತ್ತೇ ಇರ್ತದೆ. ಅಂದ್ರೆ ಯುದ್ಧ ಯಾಕೆ ಆಗ್ಲಿಕ್ಕೆ ಕಾರಣ ಅಂತ. ಯಾಕಂದ್ರೆ ಧರ್ಮ ಯಾವತ್ತು ನಾವು ಹೇಳ್ತೇವೆ, ಧರ್ಮ ಯಾವತ್ತು ಪಾಂಡವರ ಕಡೆ ಇತ್ತು, ಧರ್ಮ ಯಾವತ್ತು ಪಾಂಡವರ ಕಡೆ ಇತ್ತು ಅಂತ. ಧರ್ಮ ಅಂದ್ರೆ ಏನು ಎನ್ನುವಂಥದ್ದನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕು. ಧರ್ಮ ಅಂದ್ರೆ ಏನು? ಧರ್ಮ ಪಾಂಡವರ ಕಡೆ ಇತ್ತು ಅಷ್ಟೇ ನಮ್ಗೆ ಗೊತ್ತಿರುವಂತದ್ದು. ಯಾಕೆ ಧರ್ಮ ಪಾಂಡವರ ಕಡೆ ಇತ್ತು? ಧರ್ಮ ಪಾಂಡವರ ಕಡೆ ಯಾಕೆ ಇತ್ತು ಅಂದ್ರೆ, ಒಂದನೇ ವಿಷಯ ಏನಂದ್ರೆ, ನಾನು ಮೈನ್ ವಿಷಯದ ಕಡೆಗೆ ಫೋಕಸ್ ಮಾಡ್ತೇನೆ. ಕೌರವರು ಪಾಂಡವರು ಇಬ್ರು ಕೂಡ ಅಣ್ಣ ತಮ್ಮಂದಿರ ಮಕ್ಕಳಾಗಿರ್ತಾರೆ. ಅವರಿಗೆ ಆಸ್ತಿಯಲ್ಲಿ ನೇರವಾಗಿ ಇಬ್ಬರಿಗೂ ಕೂಡ ಸಮಾನವಾದಂತಹ ಪಾಲು ಬೇಕಾಗಿರ್ತದೆ, ಸಮಾನವಾದ ಪಾಲುದಾರಿಕೆ ಇರ್ತದೆ. ಆದ್ರೆ ಕೌರವರು ಅದನ್ನು ಕೊಡ್ಲಿಕ್ಕೆ ದುರ್ಯೋಧನ ಇರುವುದಿಲ್ಲ. ಕೊನೆಯದಾಗಿ ಕೇಳ್ತಾರೆ ಯಾರು? ಪಾಂಡವರು, ನಮ್ಗೆ ಇಡೀ ಸಾಮ್ರಾಜ್ಯ ಬೇಡ, ಅರ್ಧ ಸಾಮ್ರಾಜ್ಯ, ನಮ್ಗೆ 5 ಊರು ಕೊಡಿ ಸಾಕು ಅಂತ. ನಾನು 5 ಊರು ಕೂಡ ನಿಮ್ಗೆ ಕೊಡುವುದಿಲ್ಲ. ಸೇರಬೇಕಾದದ್ದು, ಧರ್ಮನಿಷ್ಠೆಯಿಂದ ಸೇರಬೇಕಾದಂತಹ
ಆಸ್ತಿ ಜಾಗ ಪಾಂಡವರಿಗೆ ಸೇರ್ಬೇಕಾದಂತದ್ದು ಸೇರಿರುವುದಿಲ್ಲ. ಅದಕ್ಕೋಸ್ಕರ ಯುದ್ಧ ನಿರ್ಣಯ ಆಗಿರ್ತದೆ. ಅದಕ್ಕೋಸ್ಕರ ಹೇಳುವಂತದ್ದು ಧರ್ಮ ಪಾಂಡವರ ಕಡೆಗೆ ಇತ್ತು. ಅಂದ್ರೆ ನಿಜವಾಗಿ ಅದು ಸೇರ್ಬೇಕಿತ್ತು, ಆ ಆಸ್ತಿ ಅವರಿಗೆ ಸೇರ್ಬೇಕಿತ್ತು, ಆದ್ರೆ ಇವರು ಕೊಡ್ಲಿಕ್ಕೆ ಒಪ್ಪುವುದಿಲ್ಲ. ಅದಕ್ಕೋಸ್ಕರ ಧರ್ಮ ಪಾಂಡವರ ಕಡೆಗೆ ಇತ್ತು ಎನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕಾಗಿರ್ತದೆ. ಅದೇ ಯಾರೆಲ್ಲ ಯುದ್ಧರಂಗದಲ್ಲಿ ಇದ್ದಾರೆ ಎನ್ನುವಂಥದ್ದನ್ನು ವಿವರಿಸ್ತಾ ಹೋಗುವಾಗ ಕುಂತಿ ಭೋಜ ಆಗಿರ್ಬೋದು, ಇನ್ನು ದ್ರೋಣಾಚಾರ್ಯರಾಗಿರ್ಬೋದು, ಹಾಗೆ ಇನ್ನು ಈ ಕಡೆ ನೋಡುದಾದ್ರೆ ಅಭಿಮನ್ಯು ಆಗಿರ್ಬೋದು, ಕರ್ಣ ಆಗಿರ್ಬೋದು, ಯಾರು ಕೌರವರ ಪಕ್ಷದಲ್ಲಿ, ಇನ್ನು ಇವರೆಲ್ಲ ಇದ್ದಾರೆ ಎನ್ನುವಂಥದ್ದನ್ನು ಅಲ್ಲಿ ಸ್ವಲ್ಪ ವಿವರಿಸ್ತಾ ಹೋಗ್ತಾನೆ. ನಾನು ಸರಳವಾಗಿ ಹೇಳ್ತಾ ಹೋಗ್ತಿದ್ದೀನಿ ಖಾಲಿ, ಹಾಗೆ ನಾನು ಸ್ವಲ್ಪ ಸ್ವಲ್ಪ ಪಾಯಿಂಟ್ ಅನ್ನು ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹೀಗೆ ವಿವರಿಸ್ತಾ ಹೋದಾಗ ದುರ್ಯೋಧನ ಏನ್ ಮಾಡ್ತಿರ್ತಾನಂದ್ರೆ ಯುದ್ಧರಂಗದಲ್ಲಿ ಅಳತೆ ಮಾಡ್ತಾ ಇರ್ತಾನೆ. ಇವನಿಗೂ ಕೂಡ ಒಂದು ಸ್ವಲ್ಪ ಪಾಂಡವರ ಸೈನ್ಯವನ್ನು ನೋಡಿ ಸ್ವಲ್ಪ ಭಯ ಆಗ್ತದೆ. ಆನಂತರ ಅವನು ಅಳತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮಲ್ಲಿ ಇವರಿದ್ದಾರೆ, ನಮ್ಮಲ್ಲಿ ಕರ್ಣನಿದ್ದಾನೆ, ಅವರಲ್ಲಿ ಇವರಿದ್ದಾರೆ, ನಮ್ಮ ಶಕ್ತಿ ಮೀರಿದ್ದು ಎನ್ನುವಂಥದ್ದು. ನಮ್ಮಲ್ಲಿ ಕುರುಕುಲ ಪಿತಾಮಹರಾದಂತಹ ಭೀಷ್ಮರಿದ್ದಾರೆ, ಅವರು ನಮ್ಗೆ ತಾತ ಭೀಷ್ಮರಿಂದ ನಮ್ಗೆ ರಕ್ಷೆ ಇದೆ. ಅವರಲ್ಲಿ ಇರುವಂತದ್ದು ಯಾರು, ನಮ್ಮದು ಭೀಮ ಇದ್ದಾರೆ. ಭೀಮನನ್ನು ಕುರುಕುಲ ಪಿತಾಮಹರಾದ ಭೀಷ್ಮರಿಗೆ ಹೋಲಿಸಿದ್ರೆ ಭೀಷ್ಮರಲ್ಲಿರುವಂತಹ ಜ್ಞಾನ ಮತ್ತು ಭೀಷ್ಮರಲ್ಲಿರುವಂತಹ ತಂತ್ರ ಅಗಾಧವಾದದ್ದು. ಹೀಗೆ ತಾನೊಂದು ಇದನ್ನು ಅಳತೆಯನ್ನು ಮಾಡ್ಕೊಳ್ತಾ ಇರ್ತಾನೆ. ಯಾರು, ದುರ್ಯೋಧನ. ಅಳತೆಯನ್ನು ಮಾಡ್ಕೊಂಡ ಕೂಡ್ಲೆ ಇನ್ನೇನು ಕುರುಕುಲ ಪಿತಾಮಹರು ಏನ್ ಮಾಡ್ತಾರೆ ಅಂದ್ರೆ ಯುದ್ಧವನ್ನು ಉತ್ಸಾಹಗೊಳಿಸ್ಲಿಕ್ಕೋಸ್ಕರ, ದುರ್ಯೋಧನನಿಗೂ ಕೂಡ ಉತ್ಸಾಹವನ್ನು ಹೆಚ್ಚಿಸ್ಬೇಕು ಅಂತ ಹೇಳೋಕೋಸ್ಕರ ಹಿಂದೆಲ್ಲ ಹೇಗೆ ನಡೀತಿತ್ತು ಅಂದ್ರೆ ಯುದ್ಧ ಪ್ರಾರಂಭದಿಂದ ಮೊದಲು ನಾವು ಶಂಖನಾದವಾಗ್ತಿತ್ತು, ಕೊಂಬುಗಳ ನಾದವಾಗ್ತಿತ್ತು, ತೂರಿ ಇದನ್ನೆಲ್ಲವನ್ನು ಊದುವಂತ ಒಂದು ಸಂಪ್ರದಾಯ ಇತ್ತು. ಹೀಗೆ ಸಂಪ್ರದಾಯದ ಪ್ರಕಾರ ಯುದ್ಧ ಪ್ರಾರಂಭವಾಗ್ತಿದೆ, ಕಹಳೆಯನ್ನು ಊದುವುದು ಎನ್ನುವಂಥದ್ದನ್ನು ನಾವು ತಿಳಿದುಕೊಂಡಿರ್ತೇವೆ. ಹೀಗೆ ಯಾರೋ ಕುರುಕುಲ ಪಿತಾಮಹರು ದುರ್ಯೋಧನನ ಉತ್ಸಾಹ ಹೆಚ್ಚಿಸ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಕೂಡ್ಲೆ ಏನ್ ಮಾಡ್ತಾರೆ ಅಂದ್ರೆ ಅವರ ಶಂಖವನ್ನು ತೆಗೆದುಕೊಂಡು ಗಟ್ಟಿಯಾಗಿ ನಾನು ಊದಬೇಕು ಎಂದು ಅನ್ಕೊಳ್ತಾರೆ. ಆದ್ರೆ ನಿಜವಾಗಿ ಏನಾಗ್ತದೆ ಅಂದ್ರೆ ಅವ್ರು ಗಟ್ಟಿಯಾಗಿ ಊದ್ಕೊಳ್ಲಿಕ್ಕೆ ಆಗುದಿಲ್ಲ. ಆ ಶಬ್ದ ಅಪರಿಮಿತವಾಗಿರ್ಲಿಲ್ಲ, ಒಂದು ಪರಿಮಿತವಾಗಿ ತಲುಪುತ್ತದೆ. ಇಲ್ಲೇ ನಮ್ಗೆ ಗೊತ್ತಾಗ್ತದೆ, ಶಂಖನಾದದಿಂದಲೇ ಗೊತ್ತಾಗ್ತದೆ ಯುದ್ಧದಲ್ಲಿ ಸೋಲು ಕೌರವರಿಗೆ ಖಚಿತವಾಗಿತ್ತೇನೋ ಎನ್ನುವಂತೆ ಅಲ್ಲಿ ಭಾಸವಾಗ್ತದೆ. ಆ ನಂತರ ತುತ್ತೂರಿ, ಕಹಾಳೆ ಎಲ್ಲವೂ ಕೂಡ, ಕೊಂಬು ಎಲ್ಲವೂ ಕೂಡ ಮೊಳಗ್ತದೆ. ಇನ್ನು ಪಾಂಡವರ ಕಡೆ ನೋಡ್ಬೇಕಾದ್ರೆ ಕೃಷ್ಣ, ಅರ್ಜುನ, ಇನ್ನು ಹೇಳ್ಬೇಕಾದ್ರೆ ತುಂಬಾ ಜನ ಇರ್ತಾರೆ. ಇವರು ಕೂಡ ಶಂಖನಾದವನ್ನು ಮಾಡ್ತಾರೆ. ಕೃಷ್ಣ ಅರ್ಜುನನಿಗೆ ಸಾರಥಿ ಆಗಿರ್ತಾರೆ. ಕೃಷ್ಣ ಓದಿದಂತಹ ಶಂಖ ಮತ್ತು ಪಾಂಡವರು ಓದಿದಂತಹ ಶಂಖವನ್ನು ಅಲೌಕಿಕವಾಗಿತ್ತು ಎನ್ನುವಂಥದ್ದನ್ನು ವರ್ಣಿಸ್ತಾರೆ. ಅಂದ್ರೆ ಅದನ್ನು ಕೇಳಲಿಕ್ಕೆ ಒಂದು ಯುದ್ಧ ರಂಗದಲ್ಲಿ ಉತ್ಸಾಹ ಭರಿಸುವಂತಹ ಒಂದು ಶಂಖನಾದವಾಗಿತ್ತು ಎನ್ನುವಂಥದ್ದು. ಅಂದ್ರೆ ಶಂಖನಾದದಿಂದಲೇ ಯುದ್ಧದಲ್ಲಿ ವಿಜಯವನ್ನು ಸಾಧಿಸುವಂತಹ ಘೋಷ ಶಂಖನಾದದಲ್ಲಿ ಮೊಳಗಿತ್ತು ಎನ್ನುವಂಥದ್ದು ಪಾಂಡವರ ಕಡೆಗೆ ಬರೆದಿರುವಂತದ್ದನ್ನು ನಾವು ಭಗವದ್ಗೀತೆಯಲ್ಲಿ ಗಮನಿಸಬಹುದು. ಇಲ್ಲಿ ಕೌರವರ ಯಾವುದೇ ಒಂದು ಶಂಖನಾದಕ್ಕೂ ಕೂಡ ಅಲೌಕಿಕ ಶಂಖನಾದ ಎನ್ನುವಂಥದ್ದನ್ನು ಹೇಳಿಲ್ಲ. ಪಾಂಡವರ ಶಂಖನಾದಕ್ಕೆ ಮಾತ್ರ ಅಲೌಕಿಕವಾದ ಶಂಖನಾದ ಅಂತ ಹೇಳ್ತಾರೆ. ಯಾರೆಲ್ಲ ಯಾವ್ಯಾವ ಶಂಖವನ್ನು ಊದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಋಷಿಕೇಶ ಪಾಂಚಜನ್ಯ ಶಂಖವನ್ನು ಊದಿದನು. ಋಷಿಕೇಶ ಅಂದ್ರೆ ಯಾರು? ಋಷಿಕೇಶ ಅಂದ್ರೆ ಶ್ರೀಕೃಷ್ಣ. ಭಗವಾನ್ ಶ್ರೀಕೃಷ್ಣನಿಗೆ ಋಷಿಕೇಶ ಎನ್ನುವಂತ ಹೆಸರಿರ್ತದೆ. ಋಷಿಕೇಶ ಅಂದ್ರೆ ಏನಾದ್ರೆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವವನನ್ನು ಮತ್ತು ಇಂದ್ರಿಯಗಳನ್ನು ನಿರ್ದೇಶಿಸುವವನನ್ನು ಕೂಡ ನಾವು ಋಷಿಕೇಶ ಅಂತ ಕರಿತೇವೆ. ಶ್ರೀಕೃಷ್ಣನನ್ನು ಯಾಕೆ ಋಷಿಕೇಶ ಅಂತ ಕರಿತೇವೆ ಅಂದ್ರೆ ಅವನು ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವವನು ಮತ್ತು ನಿರ್ದೇಶಿಸುವವನು. ಪ್ರತಿಯೊಬ್ಬರ ಹೃದಯಗಳಲ್ಲೂ ಪ್ರತಿಯೊಬ್ಬರಲ್ಲೂ ಕೂಡ ಶ್ರೀಕೃಷ್ಣ ನೆಲೆಸಿದ್ದಾನೆ. ಆದ್ರೆ ಯಾರು ಪರಮ ಭಕ್ತನಾಗಿರ್ತಾನೋ ಅವನ ಇಂದ್ರಿಯಗಳನ್ನು ಮಾತ್ರ ಶ್ರೀಕೃಷ್ಣ ನಿಯಂತ್ರಿಸ್ತಾನೆ ಎನ್ನುವಂಥದ್ದು. ನಾವು ತುಂಬಾ ಜನ ಹೇಳ್ತೇವೆ ಮೈಂಡ್ ಕಂಟ್ರೋಲ್ ಅದು ಮಾಡ್ಬಿಟ್ರೆ ಲೈಫ್ ಅಲ್ಲಿ ಬೇರೆ ಏನ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು ಅಂತ. ಮೈಂಡ್ ಕಂಟ್ರೋಲ್ ಮಾಡ್ಬೇಕಾದ್ರೆ ನಮ್ಗೆ ಇಂದ್ರಿಯಗಳ ಕಂಟ್ರೋಲ್ ಬೇಕು. ಇಂದ್ರಿಯಗಳನ್ನು ನಾವು ನಿಯಂತ್ರಿಸ್ಬೇಕು. ಇಂದ್ರಿಯಗಳನ್ನು ನಿಯಂತ್ರಿಸ್ಬೇಕಾದ್ರೆ ಅದಷ್ಟು ಸುಲಭದ ಮಾತಲ್ಲ. ಇಂದ್ರಿಯಗಳನ್ನು ನಿಯಂತ್ರಿಸುವವನು ಭಗವಾನ್ ಶ್ರೀಕೃಷ್ಣ ಎನ್ನುವಂಥದ್ದು ಭಗವದ್ಗೀತೆಯಲ್ಲಿ ಬರೀತಾರೆ. ಋಷಿಕೇಶ ಅಂತ ಹೇಳಿ ಅವನಿಗೆ ಭಗವಾನ್ ಶ್ರೀಕೃಷ್ಣನಿಗೆ ಹೆಸರನ್ನು ಕೊಡ್ತಾರೆ. ಅಲ್ಲಿ ಋಷಿಕೇಶ, ಇಂದ್ರಿಯಗಳನ್ನು ನಿಯಂತ್ರಿಸುವವನು ಅಂತ. ಅಂದ್ರೆ ಅರ್ಜುನನ ಇಂದ್ರಿಯಗಳನ್ನು ಭಗವಾನ್ ಶ್ರೀಕೃಷ್ಣ ನಿಯಂತ್ರಿಸ್ತಾನೆ. ಯಾಕೆಂದ್ರೆ ಅರ್ಜುನ ಭಗವಾನ್ ಶ್ರೀಕೃಷ್ಣನ ಪರಮ ಭಕ್ತ. ಇಷ್ಟೇ ಉದಾಹರಣೆಯನ್ನು ಭಗವದ್ಗೀತೆಯಲ್ಲಿ ಕೊಡ್ತಾರೆ. ಇನ್ನು ಮಧುಸೂದನ ಎನ್ನುವಂತ ಹೆಸರು ಯಾರು ಕೃಷ್ಣನಿಗೆ ಇರ್ತದೆ. ಮಧು ಎಂಬ ರಾಕ್ಷಸನನ್ನು ಕೊಂದ ಕಾರಣ. ಇನ್ನು
ಗೋಗಳನ್ನು ಪಾಲನೆ ಮಾಡಿದ ಕಾರಣ ಗೋವಿಂದ, ಗೋಪಾಲ, ಇನ್ನೂ ಅನೇಕ ಹೆಸರುಗಳಿವೆ. ಯಾವುದೆಲ್ಲ ಹೆಸರುಗಳಿವೆ ಎನ್ನುವಂಥದ್ದನ್ನು ಕೂಡ ಭಗವದ್ಗೀತೆಯ ಪ್ರಾರಂಭದಲ್ಲಿ ಹೇಳ್ತಾ ಹೋಗ್ತಾರೆ. ಆನಂತರ ಯಾರು ಯಾವ ಶಂಖವನ್ನು ಓದಿದರು ಎನ್ನುವಂಥದ್ದನ್ನು ಕೂಡ ಇಲ್ಲಿ ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾರೆಲ್ಲ ಯಾವ ಶಂಖವನ್ನು ಓದಿದ್ರು ಅಂತ ಹೇಳ್ತಾರೆ. ಪಾಂಚಜನ್ಯ ಎನ್ನುವಂಥದ್ದು ನಾವು ಎಷ್ಟೋ ಕಡೆ ಕೇಳಿರ್ತೇವೆ, ಪಾಂಚಜನ್ಯ ಅಂತ. ಪಾಂಚಜನ್ಯ ಎನ್ನುವಂಥದ್ದು ಕೃಷ್ಣನ ಶಂಖದ ಹೆಸರದು. ಪಾಂಚಜನ್ಯ ಎನ್ನುವಂಥದ್ದು ಪಾಂಚಜನ್ಯವು ಮೊಳಗಿತ್ತು ಅಂತ, ಕೃಷ್ಣನ ಶಂಖ ಮೊಳಗಿತ್ತು ಅಂತ ಅರ್ಥ. ಪಾಂಚಜನ್ಯ ಅಂದ್ರೆ ಅದು ಕಹಳೆ ಯುಗದ ರೀತಿ, ಕಹಳೆ ಅಂದ್ರೆ ಯುದ್ಧಕ್ಕೆ ಪಾಂಚಜನ್ಯವು ಮೊಳಗ್ಲಿ ಅನ್ನುವಂಥದ್ದು, ಕೃಷ್ಣನ ಶಂಖ ಮೊಳಗ್ಲಿ ಎನ್ನುವಂಥದ್ದು. ಅಂದ್ರೆ ಅದು ಅಲೌಕಿಕವಾದಂತಹ ಶಂಖವಾಗಿತ್ತು. ಇನ್ನು ಯಾರೆಲ್ಲ ಯಾವ ಶಂಖವನ್ನು ಓದಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಯುಧಿಷ್ಠಿರೇನು ಅನಂತ ವಿಜಯ ಎನ್ನುವ ಶಂಖವನ್ನು ಓದ್ತಾನೆ. ಹಾಗೆ ನಕುಲ ಸಹದೇವರು ಶುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಓದಿದ್ರು. ಹೀಗೆ ಹೇಳ್ತಾ ಹೋಗ್ತಾರೆ. ಈ ಶಂಖಗಳ ನಾದ ನಾನು ಮೊದಲೇ ಹೇಳಿದಾಗೆ ಅಲೌಕಿಕವಾಗಿತ್ತು. ಅಂದ್ರೆ ಇದರಲ್ಲೇ ನಮ್ಗೆ ಗೊತ್ತಾಗ್ತಿತ್ತು ಯುದ್ಧ ಇವರೇ ವಿನ್ ಆಗ್ತಾರೆ ಅಂತ. ಅಂದ್ರೆ ಯುದ್ಧವನ್ನು ಇವರೇ ಕೇಳ್ತಾರೆ ಅಂತ ಈ ಒಂದು ಶಂಖನಾದದಿಂದಲೇ ಗೊತ್ತಾಗುವಂತದ್ದು. ಇದೇನ್ ಮಾಡಿತ್ತಂದ್ರೆ ಕೌರವರ ಸೇನೆ ಇದೆ ಅಲ್ಲ, ಕೌರವರ ಸೇನೆಯನ್ನು ಚೂರು ಚೂರು ಮಾಡಿದಂತೆ ಆ ಒಂದು ಶಂಖದ ಧ್ವನಿ ಚೂರು ಚೂರು ಮಾಡಿದಂತೆ ಅನಿಸಿತ್ತು. ಆಗ ಶಂಖನಾದ ಆದ ಕೂಡಲೇ ಕೌರವರು ಬಹುಮಟ್ಟಿಗೆ ಒಂದು ಉತ್ಸಾಹವನ್ನು ಕೂಡ ಕಳೆದುಕೊಳ್ತಾರೆ. ಆದ್ರೂ ಕೂಡ ಯುದ್ಧ ಪ್ರಾರಂಭವಾಗ್ತದೆ. ಯುದ್ಧ ಪ್ರಾರಂಭವಾದಾಗ ನಾನು ಮೊದಲೇ ಹೇಳಿದ ಹಾಗೆ ಅರ್ಜುನ ವಿಷಾದ ಯೋಗ ಎನ್ನುವಂಥದ್ದು. ಯುದ್ಧದಲ್ಲಿ ಯುದ್ಧ ನಿಶ್ಚಯ ಆಗಿರ್ತದೆ, ಯುದ್ಧ ಮಾಡಬೇಕು ಅಂತ ನಿಶ್ಚಯ ಆಗಿರ್ತಾರೆ. ಯಾರೆಲ್ಲ ಯುದ್ಧದಲ್ಲಿ ಸೇರಿದ್ದಾರೆ ಎನ್ನುವಂಥದ್ದನ್ನು ನೋಡ್ಬೇಕು ಅಂತ ಅರ್ಜುನನಿಗೆ ಇದಿರ್ತದೆ. ಹಾಗೆ ಶ್ರೀಕೃಷ್ಣನಲ್ಲಿ ಹೇಳ್ತಾನೆ, ಸಾರಥಿ ಶ್ರೀಕೃಷ್ಣ ಆದ್ರೆ ಶ್ರೀಕೃಷ್ಣನಲ್ಲಿ ಹೇಳ್ತಾನೆ ಯಾರೆಲ್ಲ ಯುದ್ಧದಲ್ಲಿ ಸೇರಿದ್ದಾರೆ ಎನ್ನುವಂಥದ್ದನ್ನು ನಾನು ನೋಡ್ಬೇಕು ಅಂತ. ಹಾಗೆ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಎರಡೂ ಸೇನೆಗಳ ಮಧ್ಯದಲ್ಲಿ ತಂದು ರಥವನ್ನು ನಿಲ್ಲಿಸ್ತಾನೆ. ರಥವನ್ನು ನಿಲ್ಲಿಸಿದ ಕೂಡಲೇ ಅರ್ಜುನ ನೋಡ್ತಾನೆ. ಅರ್ಜುನ ನೋಡಿದಾಗ ತನ್ನ ತಾತಂದಿರು, ತನಗೆ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳಿರುವಂತದ್ದು, ಹಾಗೆ ತನ್ನ ಎಲ್ಲಾ ಬಂಧು ಮಿತ್ರರಿರುವಂತದನ್ನು ಯುದ್ಧರಂಗದಲ್ಲಿ ನೋಡಿ ಅರ್ಜುನನಿಗೆ ಗಾಂಡೀವ ಧನುಸ್ಸು ಮುರಿದಂತಾಗುತ್ತದೆ. ಅಂದ್ರೆ ಧನುಸ್ಸು ಅವನ ಕೆಳಗೆ ಬೀಳ್ತದೆ. ಅಂದ್ರೆ ಯುದ್ಧವನ್ನು ಮಾಡ್ಲಿಕ್ಕೆ ನಿಶಕ್ತನಾಗ್ತಾನೆ. ಅವರೆಲ್ಲರನ್ನು ನೋಡಿ ಅವನಿಗೆ ಗಾಂಡೀವ ಧನುಸ್ಸು ಮುರಿದಂತಾಗುತ್ತದೆ. ಗಾಂಡೀವ ಕೆಳಗೆ ಬೀಳ್ತದೆ. ಧನುಸ್ಸನ್ನು ಅವನಿಗೆ ಹಿಡಿಲಿಕ್ಕೆ ಮನಸ್ಸು ಬರುವುದಿಲ್ಲ. ಯಾಕೆಂದ್ರೆ ಯುದ್ಧದಲ್ಲಿ ಇರುವವರು ನನ್ನ ತಾತಂದಿರು, ನನ್ನ ಗುರುಗಳು, ನನ್ನ ಸಹೋದರರಿದ್ದಾರೆ ಈ ಯುದ್ಧದಲ್ಲಿ. ನಾನು ಹೇಗೆ ಇವರ ಜೊತೆ ಯುದ್ಧವನ್ನು ಮಾಡ್ಲಿ? ನಾನು ಇವರ ಜೊತೆ ಯುದ್ಧವನ್ನು ಮಾಡಿದ್ರೆ ನಾನು ಪಾಪವನ್ನೇ ಅನುಭವಿಸ್ತೀನಲ್ಲ. ನಾನು ಇವರನ್ನು ಕೊಂದು ನಾನು ಯಾಕೆ ಪಾಪವನ್ನು ಮಾಡಬೇಕು? ಯಾಕೆಂದ್ರೆ ಇವರೆಲ್ಲ ಇರುವಂತದ್ದು ನನ್ನ ಸಂಬಂಧಿಕರೇ. ನಾನು ಯಾಕೆ ಇದನ್ನು ಮಾಡ್ಲಿ ಎನ್ನುವಂಥದ್ದನ್ನು ಅರ್ಜುನನ ತಲೆಯಲ್ಲಿ ಬರ್ಲಿಕ್ಕೆ ಪ್ರಾರಂಭಿಸ್ತಾನೆ. ನಾನು ಯುದ್ಧವನ್ನು ಮಾಡಲಾರೆ ಎನ್ನುವಂತಹ ಮನಸ್ಥಿತಿಗೆ ಅವನು ತಲುಪ್ತಾ ಹೋಗ್ತಾನೆ. ಅಂದ್ರೆ ಅರ್ಜುನ ವಿಷಾದ ಯೋಗ ಅಂದ್ರೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ನನ್ನ ಗಾಂಡೀವ ಧನುಸ್ಸು ಮುರಿತಾ ಇದೆ, ನನ್ಗೆ ಯುದ್ಧವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಎದುರುಗಡೆ ಎಲ್ಲರೂ ಕೂಡ ನನ್ನ ಪಕ್ಷದವರು, ಇವರನ್ನು ಯಾರ ಪಕ್ಷ ಅಂತ ನಾನು ಹೇಳಿ ಎನ್ನುವಂಥದ್ದು. ಅಂದ್ರೆ ಅರ್ಜುನನ ಮನಸ್ಸನ್ನು ಇಲ್ಲಿ ನಾವು ಕೇಂದ್ರೀಕರಿಸಿದಾಗ ಅರ್ಜುನನಿಗೆ ಇದೆಲ್ಲ ಇತ್ತು. ಇವರೆಲ್ಲರೂ ನನ್ನವರು, ನಾನು ಇವರನ್ನು ಕೊಂದರೆ ನನಗೂ ಕೂಡ ಪಾಪ ಬರುತ್ತೆ, ಎಲ್ಲಾ ವಿಚಾರಗಳು ಇತ್ತು. ಆದ್ರೆ ಈ ವಿಚಾರ ಧೃತರಾಷ್ಟ್ರನಿಗೆ ಇರಲಿಲ್ಲ. ನೋಡಿ, ಧೃತರಾಷ್ಟ್ರ ನನ್ನವರು ಮತ್ತು ಪಾಂಡುವಿನ ಮಕ್ಕಳು ಎಂದು ಹೇಳ್ತಾರೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಕೊನೆಗೊಳ್ಳುತ್ತದೆ. ಈ ಅಧ್ಯಾಯದಲ್ಲಿ ಏನಾದ್ರೂ ಕೂಡ ನಮ್ಗೆ ಕೇಳಲಿಕ್ಕಿದ್ರೆ, ಇನ್ನೂ ಕೂಡ ಎಕ್ಸ್ಪ್ಲೈನ್ ಜಾಸ್ತಿ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನೂ ಕೂಡ ಸೀರೀಸ್ ಗಳನ್ನು ಮಾಡ್ತಾ ಹೋಗ್ತೇನೆ. ಈ ಒಂದು ವಿಡಿಯೋ ಸರಳವಾಗಿ ಹೇಳುವಂತ ಪ್ರಯತ್ನವನ್ನು ಮಾಡ್ತೇನೆ. ನಾನಿಲ್ಲಿ ಶ್ಲೋಕಗಳನ್ನು ಕಡಿಮೆಯಾಗಿ ತೆಗೆದುಕೊಳ್ತೇನೆ. ಎಷ್ಟು ಸರಳ ಅಂದ್ರೆ ಎಷ್ಟು ಸಿಂಪಲ್ ಆಗಿ ಒಂದು ಲೈನ್ ಅಲ್ಲಿ ಹೇಳುವಂತಹ ಪ್ರಯತ್ನ ನನ್ನದಷ್ಟೇ. ಇನ್ನೂ ಕೂಡ ಆಳವಾಗಿ ತಿಳಿದುಕೊಳ್ಬೇಕಂದ್ರೆ ಇನ್ನೂ ಆಳವಾಗಿ ತಿಳಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ನನ್ನದೆಲ್ಲಾದ್ರೂ ಕೂಡ ಈ ವಿಚಾರಗಳಲ್ಲಿ ತಪ್ಪುಗಳಿದ್ರೆ ಅದನ್ನು ತಿಳಿಸಿ ಎಂದು ಹೇಳುತ್ತಾ, ಕೃಷ್ಣಾರ್ಪಣ ಮಸ್ತು ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ.